ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವು ತಮ್ಮನೇಲಿ ನೋಡಿರ್ಬೋದು, ನಿಮ್ಮ ಒಂದು ಗರ್ಲ್ ಫ್ರೆಂಡ್ ವಾಟ್ಸಪ್ನಲ್ಲಿ ಆನ್ಲೈನ್ ಬಂದಾಗ ನಿಮಗೂ ಕೂಡ ನೋಟಿಫಿಕೇಷನ್ ಬರುತ್ತೆ. ಹೌದು ಫ್ರೆಂಡ್ಸ್, ನಿಮ್ಮ ಒಂದು ಗರ್ಲ್ ಫ್ರೆಂಡ್ಸ್ ಅಂತಲ್ಲ, ನಿಮ್ಮ ಒಂದು ಬಾಯ್ ಫ್ರೆಂಡ್ಸ್ ಇರ್ಬೋದು, ನಿಮಗೆ ಆತ್ಮೀಯ ಹತ್ತಿರದವ್ರು ಯಾರು ಇರ್ಬೋದು, ಅಥವಾ ನಿಮಗೆ ಬೇಕಾದವ್ರು ಇರ್ಬೋದು, ಯಾರೇ ಕೂಡ ಆನ್ಲೈನ್ ಬಂದರೂ ನಿಮ್ಮ ಒಂದು ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಬರೀ ಆನ್ಲೈನ್ ಬಂದಾಗ ಮಾತ್ರ ನೋಟಿಫಿಕೇಷನ್ ಅಲ್ಲ, ಆಫ್ಲೈನ್ ಹೋದಾಗಲೂ ಕೂಡ ಇವರು ಆಫ್ಲೈನ್ ಇದ್ದಾರೆ ಅಂತ ಕೂಡ ನೋಟಿಫಿಕೇಷನ್ ಬರುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ತಾವು ವಾಟ್ಸಪ್ಪನ್ನು ಯೂಸ್ ಮಾಡೋದು ಗೊತ್ತಾಗಬಾರ್ದು ಅಂತ ತಮ್ಮನ್ನು ಲಾಟ್ಸಿನ್ ಕೂಡ ಹೈಡ್ ಮಾಡಿರ್ತಾರೆ. ಆನ್ಲೈನ್ ಬಂದಾಗ ಮಾತ್ರ ಆನ್ಲೈನ್ ಅಂತ ಕಾಣಿಸುತ್ತೆ, ಬಾಕಿ ಟೈಮ್ನಲ್ಲಿ ಅವರು ಎಷ್ಟೊತ್ತಿಗೆ ಆನ್ಲೈನ್ ಬಂದಿದ್ದಾರೆ, ಎಷ್ಟೊತ್ತಿಗೆ ಆಫ್ಲೈನ್ ಹೋಗಿದ್ದಾರೆ ಅಂತ ಕೂಡ ಲಾಟ್ಸಿನ್ ಹೈಡ್ ಮಾಡಿರ್ತಾರೆ. ಸೊ ಇದರಿಂದ ತುಂಬ ಜನರಿಗೆ ಗೊತ್ತಾಗಲ್ಲ ಯಾವ ಟೈಮಿಗೆ ಆನ್ಲೈನ್ ಬಂದಿದ್ದಾರೆ, ಯಾವ ಟೈಮಿಗೆ ಆಫ್ಲೈನ್ ಹೋಗಿದ್ದಾರೆ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಗರ್ಲ್ ಫ್ರೆಂಡ್ಸ್ ಇರ್ಬೋದು, ಬಾಯ್ ಫ್ರೆಂಡ್ಸ್ ಇರ್ಬೋದು, ನಿಮಗೆ ಯಾರೇ ಬೇಕಾದವ್ರು ಇರ್ಬೋದು, ಆನ್ಲೈನ್ ಬಂದಾಗ ನಿಮಗೆ ನೋಟಿಫಿಕೇಷನ್ ನಿಮ್ಮ ಒಂದು ಮೊಬೈಲಿಗೆ ಬರೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕನ್ನು ಮಾಡಿ. ನಿಮ್ಮ ಒಂದು ಲೈಕಿನ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ವಿನಾಯಕ್. ನೀವು ನೋಡ್ತಿದ್ದೀರಾ ಶೆಟ್ಟಿವಿನಾಯಕ್ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದು ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ತಾವು ಒಂದು ಆನ್ಲೈನ್ನಲ್ಲಿ ಬಂದದ್ದು ಯಾರಿಗೂ ಗೊತ್ತಾಗಬಾರ್ದು, ಮತ್ತು ನಮ್ಮ ಒಂದು ಲಾಟ್ಸಿನನ್ನು ಯಾರು ನೋಡಬಾರ್ದು ಅಂತ ತಮ್ಮೊಂದು ವಾಟ್ಸಪ್ನಲ್ಲಿ ಸೆಟ್ಟಿಂಗ್ ಹೋಗ್ಬಿಟ್ಟು ಲಾಟ್ಸಿನನ್ನು ಹೈಡ್ ಮಾಡಿಟ್ಕೊಳ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಲಾಟ್ಸಿನ್ ಕಾಣಿಸ್ತಾ ಇಲ್ಲ, ಈ ಲಾಟ್ಸಿನನ್ನು ಹೈಡ್ ಮಾಡಿಟ್ಕೊಂಡಿದ್ದಾರೆ. ಸೊ ಈ ಥರ ಹೈಡ್ ಮಾಡಿಟ್ಕೊಂಡ್ರು ಕೂಡ ಅವರು ಆನ್ಲೈನ್ ಬಂದರೆ ನಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು, ಇಲ್ಲಿ ಪಕ್ಕದಲ್ಲಿ ಒಂದು ವಾಟ್ಸಪ್ಪನ್ನು ಆನ್ ಮಾಡಿದ್ದೇನೆ, ಅದರ ಒಂದು ನೋಟಿಫಿಕೇಷನ್ನಾಗಿ ಈ ಒಂದು ಮೊಬೈಲಿಗೆ ಬರುತ್ತೆ. ನೋಡಿ, ನೋಟಿಫಿಕೇಷನ್ ಬಂದಿದೆ, ಮೇಲ್ಗಡೆ ಕಾಣಿಸ್ತಾ ಇದೆ. ಸೊ ಅದೇ ರೀತಿ ಅವ್ರು ವಾಟ್ಸಪ್ಪನ್ನು ಆಫ್ಲೈನಿಗೆ ಹೋದರೂ ಕೂಡ ಇನ್ನೊಂದು ಮೆಸೇಜ್ ಬರುತ್ತೆ, ಆಫ್ಲೈನ್ ಹೋಗಿದ್ದಾರೆ ಅಂತ. ನೋಡ್ಬೋದು, ಇಲ್ಲಿ ಇನ್ನೊಂದು ಮೆಸೇಜ್ ಬಂದಿದೆ, ಆಫ್ಲೈನಿಗೆ ಹೋಗಿದ್ದಾರೆ ಅಂತ. ಸೊ ಈ ರೀತಿ ಟ್ರಿಕ್ಕನ್ನು ನೀವು ಕೂಡ ಯೂಸ್ ಮಾಡ್ಬೋದು. ಈ ಒಂದು ಟ್ರಿಕ್ ಸಲುವಾಗಿ ಒಂದು ಅಪ್ಲಿಕೇಶನ್ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ. ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ನೀವು ಪ್ಲೇಸ್ಟೋರನ್ನು ಓಪನ್ ಮಾಡಿಬಿಟ್ಟು ಸರ್ಚಲ್ಲಿ ಹೋಗ್ಬಿಟ್ಟು WHATTA ಆನ್ಲೈನ್ ನೋಟಿಫೈರ್ ಫಾರ್ ವಾಟ್ಸಪ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಈ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ. ಇದನ್ನು ನಾನೀಗ ಓಪನ್ ಮಾಡ್ತೇನೆ. ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಇದೊಂದು ಪರ್ಮಿಷನ್ ರಿಕ್ವೆಸ್ಟ್ ಕೇಳುತ್ತೆ. ಇದನ್ನು ನೀವು ಕಂಟಿನ್ಯೂ ಕೊಡಬೇಕಾಗತ್ತೆ. ಅದಾದ ನಂತರ ನೀವು ಇಲ್ಲಿ ಅಲೋ ಕೊಡಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಐ ಎಮ್ ನ್ಯೂ ಯೂಸರ್ ಅಂತ ಇದೆ. ನೋಡಿ, ಐ ಎಮ್ ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ ಅಂತಿದೆ. ಇಲ್ಲಿ ಐ ಎಮ್ ನ್ಯೂ ಯೂಸರ್ ಅಂದಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಅಗ್ರಿ ಕೊಡಬೇಕಾಗತ್ತೆ. ಅಗ್ರಿ ಕೊಟ್ಟ ನಂತರ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಓಪನ್ ಮಾಡಿದಾಗ ಈ ಥರದಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಒಂದು ನಂಬರನ್ನು ಹಾಕಿದ್ದೇನೆ. ಇಲ್ಲಿ ನೀವು ಹೊಸ ಒಂದು ನಂಬರ್ ಹಾಕಬೇಕಂತ ಹೇಳಿದರೆ ಮೇಲ್ಗಡೆ ಈ ಒಂದು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಯಾವ ನಂಬರ್ನ ಒಂದು ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೇಕಂತಿದ್ದೀರಾ ಆ ಒಂದು ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ನಂತರ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ನಂಬರ್ ನಿಮಗೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ನೀವು ಇಲ್ಲಿ ಈ ಥರದಲ್ಲಿ ಒಂದು ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಮುಂದ್ಗಡೆ ನೋಡ್ಬೋದು, ನೋಟಿಫಿಕೇಷನ್ ಮೇಲೆ ಬೆಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಒಂದು ಕ್ಲಿಕ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ನೀವು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಟೋಟಲ್ ಡೀಟೇಲ್ಸ್ ಸಿಗುತ್ತೆ. ಅವರು ಯಾವ ಟೈಮಿಗೆ ಆನ್ಲೈನ್ ಬಂದಿದ್ದಾರೆ, ಯಾವ ಟೈಮಿಗೆ ಆಫ್ಲೈನ್ ಹೋಗಿದ್ದಾರೆ ಅಂತ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಡೇಟ್ ಬೇಕಾದ್ರೂ ನೀವು ಚೆಕ್ ಮಾಡ್ಕೊಳ್ಬೋದು. ಯಾವ ದಿವಸ ಯಾವ ಟೈಮಿಗೆ ಆನ್ಲೈನ್ ಬಂದಿದ್ದಾರೆ ಅಂತ ಪ್ರತಿಯೊಂದು ಡೇಟ್ ಕೂಡ ಇಲ್ಲಿ ಕಾಣಿಸ್ತಾ ಇರುತ್ತೆ. ಈ ಥರದಲ್ಲಿ ಈ ಒಂದು ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಥರ ಒಂದು ನಂಬರ್ ಹಾಕಿ ಸೇವ್ ಮಾಡ್ಕೊಂಡ ನಂತರ ಅಲ್ಲಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಬೇಕಾಗತ್ತೆ. ಆನ್ ಮಾಡ್ಕೊಂಡಾಗ ನೀವು ಚೆಕ್ ಮಾಡ್ಬೋದು. ನೀವು ಯಾರೋ ಒಂದು ಆನ್ಲೈನ್ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂತಿದ್ದೀರಾ, ಅವರು ಆನ್ಲೈನ್ ಬಂದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಂದು ನೋಟಿಫಿಕೇಷನ್ ಬಂದಿದೆ. ಅದೇ ರೀತಿ ಆಫ್ಲೈನ್ ಹೋದಾಗಲೂ ಕೂಡ ಒಂದು ನೋಟಿಫಿಕೇಷನ್ ಬಂದಿದೆ. ನೋಡ್ಬೋದು ಇಲ್ಲಿ. ಅದೇ ರೀತಿ ನಾನು ಇನ್ನೊಮ್ಮೆ ಒಂದು ಸಲ ಚೆಕ್ ಮಾಡ್ತೇನೆ. ಆನ್ಲೈನ್ ಬಂದಾಗ ನೋಡ್ಬೋದು, ಇಲ್ಲಿ ಒಂದು ನೋಟಿಫಿಕೇಷನ್ ಬಂತು. ಮತ್ತು ಅದೇ ರೀತಿ ಆಫ್ಲೈನ್ ಹೋದಾಗಲೂ ಕೂಡ ಒಂದು ಮತ್ತೆ ನೋಟಿಫಿಕೇಷನ್ ಬರುತ್ತೆ, ಆಫ್ಲೈನಿಗೆ ಹೋಗಿದ್ದಾರೆ ಅಂತ. ನೋಡ್ಬೋದು ಫ್ರೆಂಡ್ಸ್, ಮತ್ತೆ ಇಲ್ಲಿ ನೋಟಿಫಿಕೇಷನ್ ಬಂದಿದೆ. ಇದೇ ರೀತಿ ನೀವು ಈ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿ ನಿಮಗೆ ಬೇಕಾದವರ ಒಂದು ಆನ್ಲೈನ್ ಸ್ಟೇಟಸನ್ನು
ಈಸಿಯಾಗಿ ಚೆಕ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.